ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ನೋಡಿರಿ, SBIನಲ್ಲಿ ಖಾಲಿ ಇರುವ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಆಫೀಸರ್ ಹುದ್ದೆ ಖಾಲಿದ್ದು. ನೋಡಿರಿ, ಸ್ಪೆಷಲ್ ರಿಕ್ರೂಟ್ಮೆಂಟ್ ಆಫ್ ಡ್ರೈವರ್ ಫಾರ್ SC ST OBC ಬ್ಯಾಕ್ಲಾಗ್ ವೇಕೆನ್ಸಿಗಳು ಇವಾಗಿದ್ದು. ನೋಡಿರಿ, ಅಪ್ಲಿಕೇಶನನ್ನು ಈಗಾಗಲೇ ಪ್ರಾರಂಭವಾಗಿದ್ದು 7/8/2026ರಿಂದ 27/8/2026ವರೆಗೂ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿ ವೇಕೆನ್ಸಿಗಳು ಖಾಲಿದಾವೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿದಾವೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ನಾವು ಬೆಂಗಳೂರಲ್ಲಿ ಯಾವ ರೀತಿ ವೇಕೆನ್ಸಿ ಖಾಲಿದಾವೆ ಅಂತ ನೋಡಿಬಿಡೋಣ. ಅಂದರೆ ನೋಡಿರಿ, ಕನ್ನಡ ಲ್ಯಾಂಗ್ವೇಜ ಕನ್ನಡ. ಇಲ್ಲಿ ಟೋಟಲಾಗಿ 120 ವೇಕೆನ್ಸಿಗಳು ಕರ್ನಾಟಕದಲ್ಲಿ ಖಾಲಿದ್ದು. ಇದರಲ್ಲಿ ಕ್ಯಾಟಗರಿ ವೈಸ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಯಾವ ರೀತಿ ಅಂದ್ರೆ ನೋಡಿರಿ, SC ಅಭ್ಯರ್ಥಿಗಳಿಗೆ 85 ವೇಕೆನ್ಸಿ, ST ಅಭ್ಯರ್ಥಿಗಳಿಗೆ 35 ವೇಕೆನ್ಸಿಗಳು ಖಾಲಿದಾವೆ. ಇದಕ್ಕೆ ನೀವು ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಇನ್ನು ಎಲ್ಲ ರಾಜ್ಯಗಳಲ್ಲಿ ಟೋಟಲಾಗಿ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, SC ಅಭ್ಯರ್ಥಿಗಳಿಗೆ 207 ವೇಕೆನ್ಸಿ ಇದಾವೆ, ST ಅಭ್ಯರ್ಥಿಗಳಿಗೆ 1219 ವೇಕೆನ್ಸಿಗಳು ಖಾಲಿದಾವೆ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 112 ವೇಕೆನ್ಸಿ ಖಾಲಿದಾವೆ. ಅಂದರೆ ಟೋಟಲಾಗಿ 1538 ಹುದ್ದೆಗಳು, 1538 ವೇಕೆನ್ಸಿಗಳು ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಖಾಲಿದ್ದು. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ಈ ಹುದ್ದೆಗೆ ನೋಡಿರಿ, ಮಿನಿಮಮ್ 20 ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋದಾಗಿರ್ತದೆ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅಪ್ಲೈ ಮಾಡ್ಯಾರ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಇನ್ನು ಈ ಹುದ್ದೆಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಅಭ್ಯರ್ಥಿ ಯಾವುದಾದ್ರೂ ಡಿಗ್ರಿಯನ್ನು ಮಾಡಿದ್ರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಅಭ್ಯರ್ಥಿಯ 31/12/2026 ಅಕಾಡೆಮಿಕ್ ಇಯರ್ ಒಳಗೆ ಅಭ್ಯರ್ಥಿ ತನ್ನದೇ ಆದ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದ್ರೆ ನೋಡಿರಿ, ಮೊದಲನೇದಾಗಿ ಅಭ್ಯರ್ಥಿಗೆ ಪ್ರಿಲಿಮ್ಸ್ ಎಕ್ಸಾಮ ಮತ್ತು ಮೇನ್ಸ್ ಎಕ್ಸಾಮ ಮೂರು ಸೆಲೆಕ್ಷನ್ ಪ್ರೊಸೆಸ್ಗಳ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಟೈಮಿಂಗ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಯಾರಂದ್ರೆ ಮೊದಲನೇದಾಗಿ ನೋಡಿರಿ, ಪೇಜ್ 1 ಅಂತೇಳಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಸಬ್ಜೆಕ್ಟ ಮೊದಲನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಇದು ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಇನ್ನು ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು 30 ಕ್ವಶನ್ಸ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 30 ಮಾರ್ಕ್ಸ್ ಇರ್ತವೆ. ಟೈಮಿಂಗ 20 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಅದೇ ರೀತಿ ನ್ಯೂಮೆರಿಕಲ್ ಎಬಿಲಿಟಿ ಒಳಗೆ ನೀವು ಯಾವ ರಾಜ್ಯದಿಂದ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ರಾಜ್ಯದ ಸ್ಥಳೀಯ ಭಾಷೆಯಲ್ಲಿ ನೀವು ಸೆಲೆಕ್ಟ್ ಮಾಡಿದ ಭಾಷೆಯಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಇರುತ್ತೆ, ಇಂಗ್ಲೀಷನ್ನು ಹೊರತುಪಡಿಸಿ. ನೋಡಿರಿ, ನಂಬರ್ ಆಫ್ ಕ್ವಶನ್ಸ 35 ಕ್ವಶನ್ಸ್ ಇರ್ತವೆ ನ್ಯೂಮೆರಿಕಲ್ ಎಬಿಲಿಟಿ ಮತ್ತು 35 ಕ್ವಶನ್ಸ ಮತ್ತು 35 ಮಾರ್ಕ್ಸನ್ನು ಒಳಗೊಂಡಿರ್ತಾ 20 ನಿಮಿಷ ಕಾಲಾವಕಾಶ. ಅದೇ ರೀತಿ ರೀಸನಿಂಗ್ ಎಬಿಲಿಟಿ ಒಳಗೆ 35 ಕ್ವಶನ್ಸ 35 ಮಾರ್ಕ್ಸ, ಟೋಟಲಾಗಿ 20 ನಿಮಿಷ ಟೈಮಿಂಗ್ ಇರುತ್ತೆ. ಇನ್ನು ಟೋಟಲಾಗಿ ನೋಡೋದಾದರೆ ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು 100 ಕ್ವಶನ್ಸನ್ನು ಒಳಗೊಂಡಿದ್ದು 100 ಮಾರ್ಕ್ಸ್ ಇರ್ತವೆ. ಅಂದರೆ ಟೈಮಿಂಗ್ ಬಂದ್ಬಿಟ್ಟು 1 ತಾಸಿನ ಎಕ್ಸಾಮ ಇದಾಗಿರ್ತದೆ. ಇನ್ನು ಈ ಎಕ್ಸಾಮ್ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ಗೆ 1/4 ನೆಗೆಟಿವ್ ಮಾರ್ಕ್ ಇರುತ್ತೆ. ಅಂದರೆ 0.25 ಪೆನಾಲ್ಟಿ ಅಂತೇಳಿ ಕಟ್ ಆಗುತ್ತೆ ರಾಂಗ್ ಆನ್ಸರ್ಗೆ. ಇನ್ನು ಪ್ರಿಲಿಮಿನರಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಪೇಜ್ 2 ಅಂತೇಳಿ ಮೇನ್ಸ್ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಮೇನ್ಸ್ ಎಕ್ಸಾಮ್ ಯಾವ ರೀತಿ ಐತಂದ್ರೆ ಮೊದಲೇದಾಗಿ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಕ್ವಶನ್ಸ್ ಇರ್ತವೆ. ಇದು ಮೀಡಿಯಮ ನೀವು ಸೆಲೆಕ್ಟ್ ಮಾಡಿದ ಸಬ್ಜೆಕ್ಟಲ್ಲಿ ಇರುತ್ತೆ. ಅಂದರೆ ಕ್ವಶನ್ಸ್ ಬಂದ್ಬಿಟ್ಟು 50 ಕ್ವಶನ್ಸ 50 ಮಾರ್ಕ್ಸ, 35 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಅದೇ ರೀತಿ ಜನರಲ್ ಇಂಗ್ಲೀಷ್ ಬಂದ್ಬಿಟ್ಟು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಇದು 40 ಕ್ವಶನ್ಸನ್ನು ಒಳಗೊಂಡಿದ್ದು 40 ಮಾರ್ಕ್ಸ, ಟೋಟಲ್ ಟೈಮಿಂಗ್ ಬಂದ್ಬಿಟ್ಟು 35 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ 50 ಕ್ವಶನ್ಸ 50 ಮಾರ್ಕ್ಸ, 45 ನಿಮಿಷ ಕಾಲಾವಕಾಶ. ಇನ್ನು 4ನೇದು ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ 50 ಕ್ವಶನ್ಸ 60 ಮಾರ್ಕ್ಸ್ ಇರ್ತವೆ. ಇದು ಟೈಮಿಂಗ್ ಬಂದ್ಬಿಟ್ಟು 45 ಮಿನಿಟ್ ಟೈಮನ್ನು ಕೊಟ್ಟಿರ್ತಾರೆ. ನೋಡಿರಿ, ಮೇನ್ಸ್ ಎಕ್ಸಾಮ 190 ಕ್ವಶನ್ಸನ್ನು ಒಳಗೊಂಡಿದ್ದು 200 ಮಾರ್ಕ್ಸಿಂದ ಕ್ವಶನ್ ಪೇಪರ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು ನೋಡಿರಿ 2 ತಾಸು 40 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಈ ಎಕ್ಸಾಮ್ ಕೂಡ 1/4 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ಗೂ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ, ಮೇನ್ಸ್ ಎಕ್ಸಾಮ್ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೋಡಿರಿ, ಪ್ರಿಲಿಮಿನರಿ ಪಾಸಾಗಿ ಮೇನ್ಸ್ ಎಕ್ಸಾಮ್ ಕೂಡಲಿ ಪಾಸಾಗಿ ಪೇಜ್ 3 ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಒಳಗೆ ಅಭ್ಯರ್ಥಿಗೆ ಸೆಲೆಕ್ಟ್ ಮಾಡ್ಲಾಗ್ತದೆ. ನೋಡಿರಿ, ಯಾವ ರೀತಿ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಇರ್ತಂದ್ರೆ ನೋಡಿರಿ, ಅಭ್ಯರ್ಥಿಗೆ 10th ಮತ್ತು 12th ಲೆವೆಲ ಪ್ರೊಫೆಷನ್ಸಿ ಸೆಲೆಕ್ಟ್ ಟೆಸ್ಟ್ ಇರುತ್ತೆ.
ನೋಡಿರಿ ಅಭ್ಯರ್ಥಿಗೆ ನಾನ್ ವೇರಿಯಬಲ್ ಟೆಸ್ಟ್ ಅಂತೇಳಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದರಲ್ಲಿ 3 ಪೇಜಸ್ ಇರ್ತವೆ. ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು 15 ಕ್ವಶನ್ಸ್ ಇರ್ತವೆ, 15 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಸಬ್ಜೆಕ್ಟಿವ್ ಮತ್ತು 3 ಕ್ವಶನ್ಸ 3 ಪ್ಯಾಸೇಜ್ ಇರ್ತವೆ. ಅದರಲ್ಲಿ 15 ಕ್ವಶನ್ಸ 15 ಮಾರ್ಕ್ಸನ್ನು ಒಳಗೊಂಡಿದ್ದು. ನೀವು ಎರಡನೇದು ನೋಡಿರಿ ವೇರಿಯಬಲ್ ಟೆಸ್ಟ 20 ಮಾರ್ಕ್ಸ್ ಇರುತ್ತೆ. ಈ 3ರಲ್ಲಿ ಎಕ್ಸಾಮಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನು ಫೈನಲ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಇರ್ತದೆ ನೋಡಿರಿ, 24,050 ರೂಪಾಯಿದಿಂದ 64,480 ರೂಪಾಯಿವರೆಗೂ ಈ ಹುದ್ದೆಗೆ ಸ್ಯಾಲ್ರಿ ಸಿಗ್ಬೋದು. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀ ಯಾವ ರೀತಿ ಇರ್ತದೆ ನೋಡಿರಿ, SC ST PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡೋಕ್ಕಾಗಿರಬೇಕು ಮತ್ತು ಯಾವುದೇ ರೀತಿ ಅಪ್ಲಿಕೇಶನ್ ಫೀ ರಿಫಂಡ್ ಆಗೋದಿಲ್ಲ. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾವು ನೋಡಿರಿ ಅಪ್ಲಿಕೇಶನನ್ನು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಂದರೆ HTTP ಅಂದರೆ ಆಫೀಷಿಯಲ್ ವೆಬ್ಸೈಟ್ SBI ಬ್ಯಾಂಕಿಗೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಫೀಯನ್ನು ಮತ್ತು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ವೇಕೆನ್ಸಿಗಳು ಕರ್ನಾಟಕದಲ್ಲಿ ಕೂಡ ಖಾಲಿ ಇದ್ದ ಕಾರಣ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ನ ಕರ್ನಾಟಕದಲ್ಲಿ ಕೊಟ್ಟಾರ. ನೋಡಿರಿ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಅದಾವೆ ಅಂದ್ರೆ ಮೊದಲನೇದಾಗಿ ಬೆಂಗಳೂರಲ್ಲಿ ಖಾಲಿ ಐತಿ. ನೋಡಿರಿ ಮೊದಲನೇದಾಗಿ ಎಕ್ಸಾಮ್ ಸೆಂಟರ್ ಬೆಂಗಳೂರು, ಎರಡನೇದು ಬೆಳಗಾವಿ, 3 ಕಲಬುರಗಿ, 4 ಹುಬ್ಬಳ್ಳಿ, 5 ಮಂಗಳೂರು ಮತ್ತು 6 ಮೈಸೂರು, 7 ಶಿವಮೊಗ್ಗ, 8 ಉಡುಪಿ. ಅಂದರೆ 8 ಸೆಂಟರ್ಸನ್ನು ಕರ್ನಾಟಕದಲ್ಲಿ ನೀಡಿದ್ದಾರೆ. ನಿಮಗೆ ಯಾವುದು ಸಮೀಪ ಆಗತ್ತಲ್ಲ ಅದನ್ನು ನೀವು ಅಪ್ಲಿಕೇಶನ್ ಫೀ ಹಾಕುವಾಗ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿರಿ ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ ಟೋಟಲಾಗಿ 1,538 ವೇಕೆನ್ಸಿಗಳು ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿ ಇದ್ದದ್ದು. SC ST OBC ಅಭ್ಯರ್ಥಿಗಳ ಬ್ಯಾಕ್ಲಾಗ್ ಹುದ್ದೆಗಳು ಇವಾಗಿದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.